ಆ ಗ್ರಹವೇ ಈ ದಿನದ ಕಥಾನಾಯಕನಾಗಿರ್ತಕ್ಕಂಥ ಸಪ್ತಮ ಗ್ರಹವಾಗಿರ್ತಕ್ಕಂಥ ಶನಿಗ್ರಹ. ಶನಿದೇವರ ವಿಚಾರವನ್ನು ಯಾವ ಆ ಕುಲಗುರಿಗಳು ಸತ್ಯವ್ರತನಿಗೆ ಹೇಳ್ತಿದ್ರೆ, ಅಯ್ಯ ಸತ್ಯವ್ರತ, ಈತನಾದ್ರೂ ಬಹಳ ಶಾಂತ ಸ್ವರೂಪನೂ ಹೌದು, ಬಹಳ ಉಗ್ರ ಸ್ವರೂಪನೂ ಹೌದು. ಆದ್ದರಿಂದ ಈತನ ಚರಿತ್ರೆಯನ್ನು ಬಹಳ ನಿಷ್ಠಾಭಕ್ತಿಯಿಂದ ಕೇಳುವನಾಗು ಎಂಬುದಾಗಿ ಹೇಳಿ ಆ ಶನಿದೇವರ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾವ ರೀತಿ ಎಂದರೆ, ಸೂರ್ಯನ ಸುಕುಮಾರ ಶ್ರೀರಾಜನಯ್ಯ ಗಣಮಹಿಮನೀತ ಭವರೋಗವೈಯ ಗಣಮಹಿಮನೀತ ಭವರೋಗವೈಯ ಸೂರ್ಯನ ಸುಕುಮಾರ ಶ್ರೀರಾಜನಯ್ಯ. ಈತನಾದ್ರು ಯಾರು ತಂದೆ ತಾಯಿಗಳ ಸೇವೆ ಗುರುಗಿರ ಸೇವೆಯನ್ನು ಮಾಡಿಕೊಂಡು ಕಾಲವನ್ನು ಕಳೆಯುತ್ತಾರೋ ಅವರಿಗೆ ಸರ್ವಿಧವಾದ ಸೌಖ್ಯವನ್ನು ಕೊಟ್ಟು ಕಾಪಾಡ್ತಕ್ಕಂಥವನು. ಅಲ್ಲದೆ ಯಾರು ನಾನೇ ಮಹಾಂಕಾರದಿಂದ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡದೆ ಹರಿಭಕ್ತರನ್ನು ನಿಂದಿಸುತ್ತಾ ಅಜ್ಞಾನ ಪ್ರವೇಶರಾಗಿ ಅಹಂಕಾರದಿಂದ ನೆನೆಯುವರೋ ಅವರು ಯಾರಾಗಲಿ, ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಮುಕ್ಕೋಡಿ ದೇವತೆಗಳಾಗಲಿ, ತ್ರಿಮೂರ್ತಿ ದೇವತೆಗಳಾಗಲಿ, ಯಕ್ಷನಾಗಿರಲಿ, ಗರುಡ ಕಿನ್ನರ ಕಿಪ್ಪುರುಷರಾಗಿರಲಿ, ಅಷ್ಟೇ ಯಾಕೆ ತಂದೆಯಾಗಲಿ, ತಾಯಿಯಾಗಲಿ, ಗುರುವಾಗಲಿ, ದೈವವಾಗಲಿ ಅವರ ಆಳನ್ನು ದಿಕ್ಕಿಸದೆ ಕ್ಷಣ ಮಾತ್ರದಲ್ಲಿ ಅವರ ರಾಶಿಯನ್ನು ಸೇರಿ ಕೊಡಬಾದ ನಾನಾ ವಿಧವಾದ ಕಷ್ಟ ಕೇಶವನ್ನು ಕೊಟ್ಟು ಕ್ಷಣ ಮಾತ್ರದಲ್ಲಿ ಅವರನ್ನು ಧೂಳಿಪಟ ಮಾಡ್ತಕ್ಕಂಥ ಮಹಾನುಭಾವ ಈ ಶ್ರೀ ಮಹಾರಾಜ. ಆದ್ದರಿಂದ ಅಯ್ಯ ಸತ್ಯವ್ರತ ಮಹಾರಾಜ, ಇದು ನೀನಾದರೂ ಪರಮಾತ್ಮನ ಶನಿದೇವರಿಗೆ ಪ್ರಿಯವಾಗಿರ್ತಕ್ಕಂಥ ತುಳಸಿ ಪುಷ್ಪವನ್ನು ನೀಡಿ, ಎಳ್ಳಿನ ಜ್ಯೋತಿಯನ್ನು ಬೆಳಗಿಸಿ, ಎಲ್ಲನ್ನು ನೈವೇದ್ಯವಾಗಿ ನೀಡಿ ನೀಲಿ ಪುಷ್ಪವನ್ನು ಪರಮಾತ್ಮನ ಪಾದಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಬೇಡಿಕೆ ಆದರೆ ಸರ್ವ ವಿಧವಾದ ಸೌಖ್ಯವನ್ನು ಕೊಟ್ಟು ಕಾಪಾಡುವುದು. ದಯಮಾಡಿ ಆತನ ಪೂಜೆಯನ್ನು ಬಹಳ ನಯವಿನಯ ಭಯಭಕ್ತಿಯಿಂದ ಮಾಡಿ ಎಂಬುದಾಗಿ ಹೇಳಿದಾಗ ಸತ್ಯವ್ರತ ಮಹಾರಾಜರು ಕೇಳ್ತಾ ಇದ್ರು, ಏನು ಹೇಳಿದ್ರಿ ಪೂಜ್ಯರೇ, ಏನು ಹೇಳಿದ್ರಿ? ಈತ ಸನ್ಮಾರ್ಗದಲ್ಲಿ ನಡೆದವರನ್ನು ಕಾಪಾಡುತ್ತಾನೆ ಇರಬಹುದು, ಒಳ್ಳೆಯದು. ಆದರೆ ಯಾರು ಅಜ್ಞಾನ ನಡೆಯುವರು ಅವರು ತಂದೆಯಾಗಿರಲಿ, ತಾಯಿಯಾಗಿರಲಿ, ಯಾರನ್ನು ಬಿಡದು ಕಾಡುವನು ಎಂಬುದಾಗಿ ಹೇಳ್ತಿರಲ್ಲ. ಈತ ತಂದೆ ತಾಯಿ ಯಾರನ್ನು ಬಿಡದು ಕಾಡುವರೆ? ಹೌದು ಮಹಾಪ್ರಭು, ಸತ್ಯವಾಗಿ ಈತ ಹುಟ್ಟಿದ ಕೂಡಲೇ ಜನ್ಮ ಕೊಟ್ಟ ತಂದೆಯನ್ನು ಸಹ ಬಿಡದೆ ಕಾಡಿದ ಮಹಾನುಭಾವನಾಗಿರ್ತಕ್ಕಂಥವನು. ಈ ಮಾತನ್ನು ಕೇಳಿದ ಕೂಡಲೇ ಸತ್ಯವ್ರತ ಮಹಾರಾಜನಿಗೆ ಎಲ್ಲೆಲ್ಲದ ಕೋಪವು ಆವರಿಸಿದೆ. ಸಾಕು ನಿಲ್ಲಿಸಿ ಕೂತರೆ, ತಂದೆ ಎಂಬ ಮಮಕಾರವನ್ನು ಅರಿಯದೆ ಹುಟ್ಟಿದ ಕೂಡಲೇ ಜನ್ಮ ಕೊಟ್ಟ ತಂದೆಯನ್ನು ಬಿಡದೆ ಕಾಡಿದ ಆ ನೀಚ ಶನಿ ಮಹಾನುಭಾವನೆ, ಸಾಕು ನಿಲ್ಲಿಸಿ. ಅಂತಹ ಪುತ್ರ ಏನಾದರೂ ನನ್ನ ಉದರಲ್ಲಿ ಜನಿಸಿದರೆ ಐನನ ಖಡ್ಗದಿಂದ ಅವನನ್ನು ತುಂಡಾಗಿ ಕತ್ತರಿಸಿ ಅಂತರಾಳಕ್ಕೆ ಎಸೆದು ಬಿಡುತ್ತಿದ್ದೆ. ಆ ಸೂರ್ಯದೇವನು ಕರುಣಾಮೂರ್ತಿಯಾಗಿ ಅವರನ್ನು ಸುಮ್ಮನೆ ಬಿಟ್ಟಿದ್ದಾನೆ. ತಂದೆಯನ್ನು ಬಿಡಿದ ಕಾಡಿದ ಅವನು ಮಹಾನುಭಾವನೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬ ಆಲೋಚನೆ ಇರುವಾಗ ತಂದೆಯನ್ನು ಕಾಡಿದ ಶನಿಯನ್ನು ನಾನು ಪೂಜಿಸಬೇಕು. ನಾನು ಪೂಜಿಸುವುದಿಲ್ಲ. ನಾನು ಮಾತ್ರವಲ್ಲ, ಇನ್ನು ಮುಂದೆ ನನ್ನ ಈ ರಾಜ್ಯದಲ್ಲಿ ಯಾರು ಶನಿಗೆ ಪೂಜೆಯನ್ನು ಕೊಡಬಾರದೆಂಬುದಾಗಿ ಕಪ್ಪನೆಯನ್ನು ಹೊಡಿತಾರೆ. ಈ ಮಾತುಗಳನ್ನು ಕೇಳಿದ ಯಾವ ಮಹಾನುಭಾವರಾಗಿರ್ತಕ್ಕಂಥ ಅಯ್ಯೋ ಮಹಾರಾಜರೇ, ಅಪರಾಧವಾಯ್ತು, ಮಾತನಾಡಬಾರದು. ನೀವಾದ್ರೂ ಮಹಾರಾಜರು ನಿಮ್ಮ ಬಾಯಲ್ಲಿ ಗಗನದಲ್ಲಿ ಗಣಶೇಷನಾಗಿರ್ತಕ್ಕಂಥ ಶ್ರೀ ದೇವರನ್ನು ಈ ರೀತಿಯಾಗಿ ಚೆರಿದು ಮಾತನಾಡುವುದು ಒಳಿತಲ್ಲ. ಆತನು ಗಗನ ಸಂಚಾರಿಯು. ಆತನಿಗೆ ಏನಾದರೂ ನಿಮ್ಮ ವಾಕ್ಯವು ಕೇಳಿಸಿದ್ರೆ ಆತನು ಈ ತಕ್ಷಣವೇ ಬಂದು ಬರಬಹುದು, ನಾನಾ ವಿಧವಾದ ಕಷ್ಟವನ್ನು ಕೊಟ್ಟು ಬಿಡಬಹುದು. ಆತನನ್ನು ಜರಿಯಬೇಡಿ, ಜರಿದು ಆತನ ಕೂರ ದೃಷ್ಟಿಗೆ ಸಿಲುಕಬೇಡಿ, ಬಹಳ ಭಕ್ತಿಯಿಂದ ಆತನ ಪೂಜೆಗೆ ಮಾಡಿ ಎಂಬುದಾಗಿ ಹೇಳಿದಾಗ ಅಜ್ಞಾನ ಪರವಶನಾಗಿರ್ತಕ್ಕಂಥ ಸತ್ಯವ್ರತ ಮಹಾರಾಜ, ನಾನು ರಾಜನ ಅಹಂಕಾರದಿಂದ ಖಡ್ಗವನ್ನು ಚಲಿಸುತ್ತಾ ಕೈ ಚಪ್ಪಾಳೆಯನ್ನು ತಟ್ಟುತ್ತಾ ಮಗನೆ ನಗುತ್ತಾ ಹೋಚ್ಚರೆ ಆ ನೀಚ ಶನಿಗೆ ನೀವು ಹೆದರಬಹುದು, ರಾಜನಾದ ಈ ಸತ್ಯವ್ರತನಿಗೆ ಹೆದರುವುದಿಲ್ಲ. ಸಾಕು ನಿಲ್ಲಿಸಿ. ಭೋಜಿಸೇನೋ ಶನಿಯನು ಭೋಜಿಸೇನೋ ಶನಿಯನು ಹುಟ್ಟಿದ ಮನುಷ್ಯನಲ್ಲಿ ತಂದೆಗೆ ಕಷ್ಟಪಟ್ಟ ನೀಚ ಶನಿಯನು ಬ್ರಾಹ್ಮಣೋತ್ತಮರೇ, ನಾನು ಆ ಶನಿಯನ್ನು ಪೂಜಿಸುವುದಿಲ್ಲ ಎಂಬುದಾಗಿ ಸತ್ಯವಾದ ಆಕಾಶ ನಡೆಯುತ್ತಿದ್ದಾನೆ. ಅದೇ ಸಮಯಕ್ಕೆ ಸರಿಯಾಗಿ ಗಗನ ಮಾರ್ಗದಲ್ಲಿ ಕಾಕವಾಹನ ರಥಾರೂಢನಾಗಿ ಸಂಚಾರ ಮಾಡುತ್ತಿರುವ ಶನಿದೇವರಿಗೆ ಈ ಸತ್ಯವ್ರತನ ಮಾತುಗಳು ಕಿವಿಗೆ ಬಿದ್ದಿದೆ. ಕಿವಿಗೆ ಬಿದ್ದ ಕೂಡಲೇ ಎಲ್ಲವೋ ಸತ್ಯವ್ರತ, ಇದು ನಾನೀಗಲೇ ಬಂದೆ ನಿನ್ನ ರಾಷ್ಟ್ರಕ್ಕೆ ಎಂಬುದಾಗಿ ಹೇಳಿ
ಜಗದೊಳಗಿನಾದ ಶನಿದೇವರು ಯಾವ ರೀತಿ ಬರ್ತಾ ಇದ್ದಂದ್ರೆ ಭಾಗವಾಗನ ಮಾಡಿಕೊಂಡು ಸತ್ಯವತನ ಭಾಗವಾಹನ ಮಾಡಿಕೊಂಡು ಸತ್ಯವತನ ಇಲ್ಲ ಚಂದ್ರಮ ಹೇಳಲೋಟಗೆ ಮಂದಭಾಸನೆ ಕೆರಳಿದೆ ನಾನು ಎಂಬ ರಾಜ್ಯಗಳಿಂದ ಚರಿತ ಮುದ್ಧನ ಭರಿಸಲಿತ್ತು ನಾನು ಎಂಬ ಜ್ಞಾನದಿಂದ ಚರಿತ ಮುದ್ಧನ ಭಾಗವಾಹನ ಮಾಡಿಕೊಂಡು ರಾಜವಾಹನ ಹೇಳಿಕೊಂಡು ಸತ್ಯವತನ ಬದುಕಿದರಳು ಭಾಗವಾಹನ ಮಾಡಿಕೊಂಡು ಸತ್ಯವತನ ಬದುಕಿದರಳು ರಾಗವಾನವನ್ನು ಮಾಡಿಕೊಂಡು ಯಾವ ಮಹಾನುಭಾವನಾಗಿರ್ತಕ್ಕಂಥ ಶ್ರೀದೇವರು ಕ್ಷಣ ಮಾಸದಲ್ಲಿ ಗಗನ ಮಾರ್ಗದಿಂದ ಸರ್ವನೆ ಬಂದು ಕಳಿಂಗ ರಾಜ್ಯದ ಸತ್ಯವರ್ತ ಮಹಾರಾಜ ಆಸ್ಥಾನದಲ್ಲಿ ಹತ್ತಿರ ಪ್ರತ್ಯಕ್ಷನಾಗಿದ್ದಾರೆ. ಶ್ರೀದೇವರ ಪಾದಾರದಿಂದ ಕಿವಲಿಲ್ಲ, ಸೂರ್ಯಕುಮಾರನ ಪಾದಾರದಿಂದ ಕಿವಲಿಲ್ಲ, ಛಾಯಾತನಯನ ಪಾದಾರದಿಂದ ಕಿವಲಿಲ್ಲ, ಆದಿತ್ಯಾದಿಗಳ ಪಾದಾರದಿಂದ ಕಿವಲಿಲ್ಲ, ಹರಮಂಗಳ ಪಾರ್ವತಿ ಪತೆ. ಆ ತುಂಬಿದ ಸಭೆಯಲ್ಲಿ ಪ್ರತ್ಯಕ್ಷನಾದ ಶ್ರೀದೇವರನ್ನು ಕಂಡು ಸಭೆಯೆಲ್ಲವೂ ಗಡಗಡ ನಡೆಯಿ ಬೆಳಗಾಗಿ ಹೋಗಿದೆ. ಕ್ರೂರ ದೃಷ್ಟಿಯುಳ್ಳ ಶನಿದೇವರು ಸತ್ಯವತನ ಕಡೆ ಬೆಂಕಿ ಚೆನ್ನಂತ ದೃಷ್ಟಿಯನ್ನು ಬಿಡುತ್ತಾ ಸತ್ಯವತನನ್ನೇ ದೃಷ್ಟಿಸಿ ನೋಡುತ್ತಾ ಹಲ್ಲುಗಳನ್ನು ಕೊರೆಯುತ್ತಾ ಕೋಪಿತನಾದ ಶನಿದೇವರು ಯಾವ ರೀತಿ ಹೇಳ್ತಾರೆ, ಎಲ್ಲವ ಮತಾಂಧ ನೀಚ ರಾಷ್ಟ್ರ ಏನೋ ರಾಜ ಸತ್ಯ ಇಷ್ಟು ಗರ್ಭವೇ ನೀಚಾನ ಏನೋ ರಾಜ ಸತ್ಯ ಏನೋ ರಾಜ ಸತ್ಯ ಇಷ್ಟು ಗರ್ಭವೇ ನೀಚಾನೆ ಏನೋ ರಾಜ ಸತ್ಯ ಅದರವಿಲ್ಲದೆಲ್ಲ ತೆರೆದು ನೀಚನಾದೆ ಎಲ್ಲವ ಮತಾಂಧ ಅದರವಿಲ್ಲದೆಲ್ಲ ತೆರೆದು ನೀಚನಾದೆ ನಿನ್ನ ಸಿರಿಯ ತೊಲೆಸಿ ಕಾದುವೆ ನಮ್ಮದಲ್ಲಿ ಏನೋ ರಾಜ ಸತ್ಯ ಗರ್ಭವೇ ನೀಚನೆ ಏನೋ ರಾಜ ಸತ್ಯ ಎಲ್ಲವ ಮತಾಂಧ. ದೇವಾನು ದೇವತೆಗಳಲ್ಲ ಈ ಶನಿ ಎಂಬ ವಿಚಾರವನ್ನು ಕೇಳಿದ ಕೂಡಲೇ ಭಯಪಟ್ಟು ಗಡಗಡ ಕಲ್ಲಚ್ಚಿ ಓಡಿ ಹೋಗುವನಲ್ಲದೆ ಕೇವಲ ಮಾನವನಾದ ನೀನು ಈ ತುಂಬಿದ ಸಭೆಯಲ್ಲಿ ಕೈ ಚಪ್ಪಾಳನ್ನು ತಟ್ಟಿ ಕಿಲಕಿಲಲ್ಲಿ ನಕ್ಕು ಪಕ್ಕನ ಅಪಹಾಸ್ಯ ಮಾಡಿ ಎನ್ನನ್ನು ಜರಿದೆಯಾ ಮಸಾಲ್ದ ನೀನು ನನ್ನನ್ನು ತಿಳಿದ ಮಾತ್ರಕ್ಕೆ ಈ ಕ್ಷಣದಿಂದ ನಾನು ರಾಶಿಯನ್ನು ಸೇರಿ ರಾಜ್ಯವನ್ನು ಕರೆಸಿ ಕಾಡು ಪಾಡು ಮಾಡಿ ತಿನ್ನಲು ಹಣ್ಣವಿಲ್ಲದೆ ಕುಡಿಯಲು ಜಲವಿಲ್ಲದೆ ನಾನಾ ವಿಧವಾದ ಕಷ್ಟಗಳಿಗೆ ಗುರಿಪಡಿಸಿ ಕಾಣದಿದ್ದರೆ ನಾನು ಸೂರ್ಯ ಸುತ್ತ ಶನಿಯಲ್ಲವೆಂದು ತಿಳಿದು ಜಗದೊಳಗೆ ಶ್ರೀದೇವರು ಗುಬ್ಬಿದ್ದನಾಗಿ ತನ್ನ ಎಡಗಾಲನಿಟ್ಟು ಒಂದು ಸಾಲ ನೆಲಕ್ಕೆ ಮತ್ತಿದ್ದಾರೆ ಮತ್ತು ರಭಸಕ್ಕೆ ಹಲವು ಎಲ್ಲವೂ ಗಡಗಡ ನಾನೆಂಬ ಅಹಂಕಾರವನ್ನು ನಡೆಯುತ್ತಿದ್ದ ಸತ್ಯವನ್ನು ಯಾವಾಗ ಪರಮಾತ್ಮ ಪಾದ ಮೇಲೆ ಪರಮಾತ್ಮನ ಪರಸ್ಪರ್ಶವಾದ ಕೂಡಲೇ ಆತನಿಂದ ಜ್ಞಾನವು ಮಾಯವಾಗಿ ಪರಮಾತ್ಮನನ್ನು ಕಂಡು ಭೀತನಾಗಿ ಮೊಣಕಾಲು ಎರಡು ಕಣ್ಣನ್ನು ಜೋಡಿಸಿ ಜಗದೊಳಗಿನಾದ ಶ್ರೀದೇವರ ಮುಂದೆ ಕುಳಿತು ಕಣ್ಣಿನಲ್ಲಿ ನೀರನ್ನು ಸುರಿಸುತ್ತಾ ಭೀತನಾದ ಸತ್ಯವತ ಶ್ರೀದೇವ ಮಹಾನುಭಾವ ಭಕ್ತವತ್ಸಲ ಕರುಣಾಕರ ಶ್ರೀದೇವ ಮಲ್ಲಿಸಿ
ವಿಪ್ರರು ಹೇಳಿದ ಮಾತುಗಳು ಕೇಳಿ ಅರಿವಿಯ ಜ್ಞಾನದವನಾಗಿ ನಿನ್ನನ್ನು ಸರಿದು ಪಾಯಿಸಿ ಬಂದೆ. ದಯಮಾಡಿ ನನ್ನನ್ನು ನಿನ್ನ ಪುತ್ರನೆಂಬುದಾಗಿ ತಿಳಿದು ಈ ನಿನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡು ಪ್ರಭೋ ಎಂದು ಆ ಸತ್ಯವಾದ ಪರಮಾತ್ಮ ಪಾದದ ಮೇಲೆ ಬೀಳಲು ಗೋಪಿತನಾದ ಶರೀರವನ್ನು ಆ ಸತ್ಯವನ್ನು ಜಾಡಿಸಿ ಮತ್ತು ನಿಲ್ಲುವ ಪ್ರಶ್ನೆ ಈಗ ಅರಿವಾಯಿತು ನಾನು ಆರಂಭದಾಗಿ ಎಲ್ಲವೂ ಕೂಡ ಇನ್ನು ಈ ಕ್ಷಣದಿಂದ ನಿನ್ನ ರಾಶಿಗೆ ದ್ವಾದಶ ಸ್ಥಾನದಲ್ಲಿ ಸೇರಿ ಅನಂತರ ನನ್ನ ಮಹಿಮೆಯನ್ನು ತಿಳಿಸಿ ನಂತರ ನನ್ನ ಕಾಪಾಡಿಕೊಂಡು ಎಂಬುದಾಗಿ ಹೇಳಿ ಪರಮಾತ್ಮ ಆ ಸತ್ಯವಾದ ಇಷ್ಟು ಬೇಡಿಕೊಂಡು ಸಹ ಕರುಣೆಯ ಗೌರವತೆ ಸಭೆಯಿಂದ ಕಟ್ಟನೆ ಮಾಯವಾಗಿ ಹೋಗುತ್ತಾರೆ. ಶನಿದೇವರ ಪಾದಗಳ